ರಕ್ಷಿತ್ ಅವರಿಗೆ ರಘು ಅವ್ರು ನಿಮ್ ಜೊತೆ ಕ್ಲೋಸ್ ಆದ್ರೆ ಸ್ವಲ್ಪ ಒಂಚೂರು ಪೊಸೆಸಿವ್ ಅನಿಸ್ತಾ ಇತ್ತು ಅವರಿಗೆ. ನಿಮ್ ಪಕ್ಕ ಕೂತ್ಕೊಂಡ್ರು ರಘುಣ್ಣ ನಿಮ್ಗೆ ಅನ್ಕಂಫರ್ಟಬಲ್ ಅನಿಸ್ತಾ ಇದೆ, ಎದ್ ಬನ್ನಿ ಅಲ್ಲಿಂದ ಅಂತೆಲ್ಲ ಹೇಳ್ತಾ ಇದ್ರು. ನಿಮ್ಮ ಮತ್ತೆ ರಘು ಬಾಂಡ್ ತುಂಬಾ ಚೆನ್ನಾಗಿತ್ತು. ನೀವು ಅವರಿಗೆ ಆಟದಲ್ಲಿ ಹೆಲ್ಪ್ ಮಾಡಿದಿರಿ, ಅವರು ನಿಮಗೆ ತುಂಬಾ ಸಲ ಹೆಲ್ಪ್ ಮಾಡಿದ್ದಾರೆ. ಅಂಡ್ ನಿಮ್ ಮನೆಯವರಿಗೂ ಆ ಬಾಂಡ್ ಬಗ್ಗೆ ತುಂಬಾ ಖುಷಿ ಇದೆ. ಫೋಟೋ ಎಲ್ಲ ಕೊಟ್ಟಿದ್ರು. ಬಟ್ ರಕ್ಷಿತಾ ಈ ತರ ಹೇಳ್ತಾ ಇದ್ದಿದ್ದು ಅಂದ್ರೆ ಇವಾಗ ಏನಾಯ್ತು, ಫಸ್ಟ್ ಮಾಳು ಅವ್ರ ಜೊತೆಗೆ ತುಂಬಾ ಕ್ಲೋಸ್ ಇದ್ರು, ಆಮೇಲೆ ರಘು ಅವ್ರ ಜೊತೆ ಕ್ಲೋಸ್ ಆದ್ರು. ನೀವ್ ಮಾತಾಡ್ತಾ ಒಂದ್ ಮಾತು ಹೇಳ್ಬಿಡ್ತೀರಿ, ರಘುಣ್ಣ ನೀವೇನಾದ್ರೂ ಮನೆಯಿಂದ ಹೋದ್ರೆ ಅದು ರಕ್ಷಿತೆಯಿಂದಾನೆ ಅಂತ. ನಿಮ್ಗೆ ಹಂಗ ಅನ್ಸುತ್ತಾ? ರಕ್ಷಿತೆಯಿಂದ ಏನಾದ್ರು ರಘು ಅವ್ರ ಮನೆಯಿಂದ ಹೊರಗೆ ಬಂದ್ಬಿಡ್ತಾರೆ ಅನ್ಸುತ್ತಾ? ಗೊತ್ತಿಲ್ಲ, ಇಲ್ಲ ಅವರು ಬಂದಾಗ ನನಗೆ ಓಕೆ ಒನ್ ಟಫ್ ಕಾಂಪಿಟೇಷನ್ ಅಂತ ಅನ್ಸಿತ್ತು ರಘು ಅಣ್ಣನ ನೋಡಿದಾಗ. ಬಟ್ ಎಲ್ಲೋ ಹೋಗ್ತಾ 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 ನಾನು ಎಲಿಮಿನೇಟ್ ಆಗ್ಬೇಕಾದ್ರೆ ಹೇಳಿರ್ತೀನಿ, ಹೋಗ್ತಾ 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 ಅವ್ರ ಎನರ್ಜಿ ಕಡಿಮೆ ಆಗಕ್ ಸ್ಟಾರ್ಟ್ ಆಯ್ತು, ಮಿಂಗಲ್ ಆಗಕ್ ಕಡಿಮೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಅವರೇ ಎಲ್ಲರಿಗೂ ಹೇಳ್ತಿದ್ರು ಹೀಗಿರ್ಬಾರ್ದು, ಎನರ್ಜೆಟಿಕ್ ಆಗಿರ್ಬೇಕು, ಎಲ್ಲರ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಿದ್ರು. ಬಟ್ ಅವರೇ ಎಲ್ಲೋ ಅದನ್ನ ಕಡಿಮೆ ಮಾಡಿದ್ರು ಅಂತ ಅನಿಸ್ತಿತ್ತು. ಸುದೀಪ್ ಸರ್ ಹೇಳ್ತಾರೆ ಕೂಡ, ಅವ್ರು ಅನ್ಕಂಫರ್ಟಬಲ್ ಅಂತ ಹೇಳ್ತಿದ್ದಾಗ್ಲೂ ಕೂಡ ನೀವು ವಾಯ್ಸ್ ರೈಸ್ ಮಾಡ್ಬೇಕಿತ್ತು, ಮಾಡಿಲ್ಲ. ಅದನ್ನೇ ವೀಕೆಂಡ್ ಅಲ್ಲಿ ಕೂಡ ಚರ್ಚೆ ಆಗತ್ತೆ ಅದ್ರ ಬಗ್ಗೆ, ನೀವ್ ಯಾಕೆ ಮಾತಾಡ್ಲಿಲ್ಲ ಅಂತೆಲ್ಲ. ಅದನ್ನೆಲ್ಲ ನಾನು ಕೇಳ್ತೀನಿ. ಈಗ ಒಬ್ರು ನನಗೆ ನಾಮಿನೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಅನ್ಕಂಫರ್ಟಬಲ್, ಗರ್ಲ್ಸ್ ಇಂದ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ ಅವ್ರು ಹೇಳ್ದಾಗ ನೀವ್ ಯಾಕೆ ಹೇಳಲಿಲ್ಲ ಅದನ್ನ? ನೋಡು ರಕ್ಷಿತಾ, ನಂಗೆ ಯಾರಿಗೆ ನಾನು ಅನ್ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ ಅಂದ್ರೆ ಮುಗ್ದೆ ಹೋಗ್ತಿತ್ತು. ಅಂಡ್ ಅವ್ರು ನನಗೆ ರೇಗಿಸ್ತಿರ್ತಾರೆ, ನಾನು ಅವ್ರಿಗೆ ರೇಗಿಸ್ತಾಳು. ಅದನ್ನು ತಗೊಂಡು ಮನೆಯಲ್ಲಿ ನೀವು ಅಶಾಂತಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತೆಲ್ಲ ನಾಮಿನೇಟ್ ಮಾಡ್ತಾಳೆ. ಲೈಕ್ ವೈ? ಅದಕ್ಕೆ ನಾನು ಹೇಳ್ದೆ, ನಿಮಗ್ ವಾಯ್ಸ್ ಇದೆ, ಹೇಳಿ ಅವಳಿಗೆ. ನೀವ್ ಹೇಳೋದ್ನೆಲ್ಲ ಕೇಳಿಸ್ಕೊತಾಳೆ ಅಂತ ನೀವ್ ಹೇಳಿ. ನೀವ್ ಏನೋ ಮಾತಾಡ್ತಿಲ್ಲ ಅಂದ್ರೆ ಅವ್ರು ಮಾಡೋಣ ವಿಷಯದಲ್ಲೂ ಹಾಗೆ ಆಯ್ತು ಅಂತ ನನಗೆ ಅನ್ಸುತ್ತೆ. ಎಷ್ಟೊಂದ್ಸಲಿ ಮಾಡೋಣ ಬಿಟ್ಟಿದ್ರೆ ಮಾಡೋಣ ಸ್ಟ್ಯಾಂಡ್ ಅವ್ರು ತಗೋತಾ ಇದ್ರು, ಮಾಡೋಣನ್ ಪರನು ರಕ್ಷಿತಾನೇ ಮಾತಾಡ್ತಾ ಇದ್ಲು. ಸೊ ಅಲ್ಲಿ ಮಾಡೋಣನ್ ಮಾತು ಕಡಿಮೆ ಆಯ್ತು. ನೀವು ಹೀಗೆ ಮಾಡಿದ್ರೆ ನೀವು ಹೋಗ್ತೀರಾ ನೆಕ್ಸ್ಟ್ ಅಂತ ಹೇಳ್ದೆ ಆ ಕೋಪದಲ್ಲಿ. ಎಲ್ಲೋ ಹಾಗ ಅನ್ನಿಸ್ತು ನನಗೆ ಆ ಸಿಚುವೇಶನ್. ನಿಮ್ಗೆ ಏನ್ ಅನ್ಸುತ್ತೆ, ರಕ್ಷಿತನಿಗೆ ಕಾರಣ ಕೊಡೋದಿಕ್ ಬರೋದಿಲ್ವಾ ಅಥವಾ ಸೆಂಟೆನ್ಸ್ ಫ್ರೇಮ್ ಮಾಡೋದಿಕ್ ಬರೋದಿಲ್ಲ? ಯಾಕಂದ್ರೆ ಅವ್ರಿಗೆ ಕನ್ನಡ ಅಷ್ಟು ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಅವರಿಗೆ ಆ ಸೆಂಟೆನ್ಸ್ ಫ್ರೇಮ್ ಮಾಡೋದ್ ಕಷ್ಟ ಆಗುತ್ತಾ? ಅಂದ್ರೆ ಭಾಷೆ ಸಮಸ್ಯೆ ಇದೆಯಾ ಅಥವಾ ಅವ್ರಿಗೆ ಕಾರಣನೇ ಕೊಡೋದಿಕ್ ಬರೋದಿಲ್ಲ ಅನ್ಸುತ್ತಾ? ಬಟ್ ರಕ್ಷಿತನಲ್ಲಿ ನಂಗೆ ಏನ್ ಒಂದ್ ಖುಷಿ ಆಗತ್ತೆ ಅಂದ್ರೆ, ಅವಳು ನಮ್ಗಿಂತ, ಅವಳು ಚಿಕ್ಕ ಹುಡ್ಗಿ ಏನಲ್ಲ, ನಮ್ಗಿಂತ 1 ವರ್ಷ ಚಿಕ್ಕವಳಾಗಿರ್ತಾಳೆ ಅಷ್ಟೇ. ಬಟ್ ತುಂಬಾ ಮೆಚೂರ್ಡ್ ಇದ್ದಾಳೆ ಅವಳು. ಒಂದೊಂದ್ಸಲಿ ಈ ಹುಡ್ಗಿ ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಈ ತರ ನಾವ್ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿಲ್ವಲ್ಲ, ಇವಳು ಹೆಂಗ್ ಯೋಚನೆ ಮಾಡ್ತಾಳೆ ಅಂತ ನಾನೇ ಎಷ್ಟೊಂದ್ಸಲಿ ಮಾತಾಡಿದೀನಿ ಅದ್ರ ಬಗ್ಗೆ. ಬಟ್ ಒಂದೊಂದ್ಸಲಿ ಅವಳು ಕೊಡ್ತಿದ್ದ ರೀಸನ್ ಲೈಕ್ ಇವಳೇನ ಇವಳು ಏನ್ ಮಾತಾಡ್ತಿದ್ದಾಳೆ ಇವಳು ಅಂತ ಬರ್ತಿತ್ತು. ಬಟ್ ಅವಳಿಗೆ ನನಗೆ ಏನ್ ಅನ್ಸಿತ್ತು ಪರ್ಸನಲಿ ಅಂತ ಅಂದ್ರೆ, ನೀನು ಚೆನ್ನಾಗಿ ಮಾತಾಡ್ತೀಯ, ನೀನ್ ಏನಿದ್ರು ನೀನ್ ಎಕ್ಸ್ಪ್ರೆಸ್ ಮಾಡ್ತೀಯ. ಬಟ್ ನಾಮಿನೇಷನ್ಸ್ ಅಂತೆಲ್ಲ ಬಂದಾಗ ಎಲ್ಲ ಅವಳು ಸ್ವಲ್ಪ ಅವಳ ಫೇವ್ರೆಟ್ಸ್ ನ ನಾಮಿನೇಟ್ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆ ಅವಳೇನೋ ರೀಸನ್ಸ್ ಹುಡ್ಕೊಂಡು ನಾಮಿನೇಟ್ ಮಾಡ್ತಿದ್ಲು ಅಂತ ಅನಿಸ್ತು. ಅದು ಧನುಷ್ ವಿಷಯದಲ್ಲಿ ನನಗೆ ಅನಿಸ್ತು. ಅಂಡ್ ಎವ್ರಿ ಟೈಮ್ ಕಾವ್ಯ ಸ್ಪಂದನ. ಈಗ ವೀಕೆಂಡ್ ಅಲ್ಲಿ ಏನೋ ಕಾವ್ಯನ್ ಟಾಪಿಕ್ ಏನೋ ಬರುತ್ತೆ ಅನ್ಕೊಂಡ್ ಕಾವ್ಯನ ಅವಾಯ್ಡ್ ಮಾಡಿ ರಾಶಿಕಾ ಅಂತ ಬಂತು. ಸೊ ನಿನಗೆ ಆ ಒಂದ್ ರೀಸನ್ಗೆ ನೀನು ಡೌಟ್ಫುಲ್ ಆಗಿ ಸಮಟೈಮ್ಸ್ ಇದ್ ಮಾಡ್ತೀಯಾ ಇಲ್ಲ? ಎಸ್, ಅವಳಿಗೆ ಸೆಂಟೆನ್ಸ್ ಫ್ರೇಮ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ನಡ ಅಷ್ಟು ಗೊತ್ತಿಲ್ದಿರೋದ್ರಿಂದ. ಬಟ್ ಅವಳು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಸಕ್ಕದಾಗಿ ಕನ್ನಡ ಮಾತಾಡ್ತಾಳೆ, ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ನಮಗೆ ಆ ವರ್ಡ್ಸ್ ಗೊತ್ತಿರಲ್ಲ, ಅಷ್ಟು ಪ್ರಾಪರ್ ಕನ್ನಡ ವರ್ಡ್ಸ್ ಯೂಸ್ ಮಾಡ್ತಾಳೆ. ಬಟ್ ಒಂದೊಂದ್ಸಲಿ ಅವಳಿಗೆ ಆ ಒಂದ್ ಡೌಟ್ಫುಲ್ ಅಲ್ಲಿ ನಾಮಿನೇಟ್ ಮಾಡಿದಾಗ ಅವಳಿಗೆ ಎಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಐ ಥಿಂಕ್ ಅದೇ ಶೆಟ್ಟಿ ವರ್ಸಸ್ ಶೆಟ್ಟಿ ಆಗ್ಬಿಡ್ತಾ ಇತ್ತು. ನನ್ಗೂ ಅವಳಿಗೂ ಫಸ್ಟಿಂದನೂ ಜಗಳ ಆಗ್ತಿತ್ತು, ಮಧ್ಯದಲ್ಲಿ ಮತ್ತೆ ಇಬ್ರು ಚೆನ್ನಾಗ್ ಆಗ್ತೀವಿ. ಅದಾದ್ಮೇಲೆ ನಾನು ಯಾವಾಗ ಅವಳು ಸೀಕ್ರೆಟ್ ರೂಮ್ಗೆ ಹೋಗಿರ್ತಾಳಲ್ಲ, ನಾನು ಮಾಳು ಅಣ್ಣನ್ ನಾಮಿನೇಟ್ ಮಾಡ್ತೀನಿ, ರಘು ಅಣ್ಣನ್ ನಾಮಿನೇಟ್ ಮಾಡ್ತೀನಿ, ಗಿಲ್ಲಿನ್ ನಾಮಿನೇಟ್ ಮಾಡಿದಾಗ ಅವಳಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಅವಳು ಮನೆಗ್ ಬಂದು ಹೇಳ್ತಾಳೆ, ನೀವು ನಾಮಿನೇಟ್ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ನನ್ಗೆ ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇರಲಿಲ್ಲ, ನೀವು ನಾಮಿನೇಟ್ ಸರಿ ಮಾಡಿಲ್ಲ ಅಂತ ಹೇಳ್ತಾಳೆ. ಅವಾಗ ನಾನು ಹೇಳ್ತೀನಿ, ನಿಂಗ್ ಬೇಕಾಗಿರೋರ್ನೆಲ್ಲ ನಾಮಿನೇಟ್ ಮಾಡಿದೀನಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂದಾಗ ಎಸ್ ಹಿಂಗೇನೋ ಅಂತಾಳೆ. ಓಕೆ ಬಿಡು ಫೈನ್, ನನಗೆ ಆನ್ಸರ್ ಸಿಕ್ತು ಅಂತ ಹೇಳಿ ಜಗಳ ಮಾಡ್ಕೊಂಡು ಹೋಗಿರ್ತೀನಿ ಅವಾಗ್ಲೂ ಕೂಡ ನಾನು.